ನನ್ನ ಹೆಸರು ಕೇಳಿದಾಗ ವಿರೋಧಿಯ ಎದೆಯಲ್ಲಿ ನಡುಕ ಹುಟ್ಟಬೇಕು. ಆ ರೀತಿಯ ಹೆಸರು ನೀವು ಆಲೋಚನೆ ಮಾಡಬಹುದು. ಬರೇ ಹೆಸರು ಮಾತ್ರ ಒಳಗೆ ಏನು ಸತ್ವ ಇಲ್ವಾ? ಸತ್ವ ಇನ್ನೂರೆಂದರೆ ಹೇಳ್ತಾ ಇರ್ಬೋದು. ಒಮ್ಮೆ ನನ್ನ ಸಭೆಯಂತ ದೃಷ್ಟಿ ಹರಿಸಿದ್ರ ಪರಿಜನರು, ಪುರಜನರು, ಪ್ರಜಾಜನರು ಪ್ರಧಾನರಾದಿಯಾಗಿ ನಾವು ಎಷ್ಟಿಯೇ ಇದ್ದೇವೆ. ಕಾರಣ ಏನು? ಪುರುಷರ ಹೊರತಾದಂತಹ ಬದುಕನ್ನು ನಾವಿಲ್ಲಿ ಸಾಗಿಸ್ತಾ ಇದ್ದೇವೆ. ಸಂಪೂರ್ಣವಾಗಿ ಹೊರತಾಗಿ ಅಲ್ಲ, ನಮ್ಮ ಅನುಕೂಲಕ್ಕೆ ಪುರುಷರನ್ನ ಬಳಸಿಕೊಂಡು ಇಲ್ಲಿಂದ ನಾವು ಕಳುಹಿಕೊಡುವುದು. ಕಾರಣ ಏನು? ಅವರು ಇಲ್ಲಿಯೇ ಇದ್ರೆ ಪ್ರಭುತ್ವವನ್ನು ಸಾಧಿಸಿ ನಮ್ಮನ್ನೇ ಕಡೆಯಾಗಿ ಕಾಣ್ತಾರೆ, ನಮ್ಮನ್ನೇ ಕೆಳಮಟ್ಟಕ್ಕೆ ತರುತ್ತಾರೆ. ಆ ಕಾರಣದಿಂದ ಪುರುಷರಿಗೆ ಯಾವ ಕಾರಣಕ್ಕೂ ಈ ಪ್ರಭುತ್ವ ಸಾಧಿಸುವುದಕ್ಕೆ ನಾವು ಬಿಡುವುದಿಲ್ಲ. ನನಗೊಬ್ಬಳು ಮಗಳಿದ್ದಾಳೆ, ಅಸಿಕೆ ಎನ್ನುವ ಹಾಗೆ. ಆಕೆಯ ಮದುವೆ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಯುವತಿಯೊಬ್ಬಳು ಓಡೋಡಿ ಬಂದು ಹೇಳ್ತಾ ಇದ್ದಾಳೆ, ಯಾರೋ ಭಾಗ ಸಭೆಗೆ ಬರ್ತಾ ಇದ್ದಾನಂತೆ, ಬರಲಿ ನೋಡೋಣ ವಿಚಾರಿಸ್ತೇನೆ. ಮಿತ್ರ ಮಾಡಿ ಶತ್ರು ಮಾಡಿ ಅದಲ್ಲ, ಮೃತ್ಯು ಮಾಡಿ. ತಮ್ಮ ಘನತೆ ಗೌರವ ಇದನ್ನೆಲ್ಲ ಕೇಳಿಯೇ ನಾನು ಇಲ್ಲಿಗೆ ಬಂದವರು. ನಿಮ್ಮ ವಿಷಯದಲ್ಲಿ ಪ್ರಚಾರ ಆದದ್ದನ್ನು ನಿಮಗೆ ಹೆಸರು ಕೇಳುವುದಕ್ಕೆ ಭಯ ಆಗ್ತದೆ. ನಿಮಗೆ ಒಟ್ಟಿಗೆ ಆದರೆ ಮಿತ್ರ ಮೌಲ್ಯ ಎನಿಸಿ ಅಷ್ಟೇ ಹೋದರೆ ಮೃತ್ಯು ಮೌಲ್ಯ. ಹಾಗೆ ತಮ್ಮ ಹೆಸರು ಸಾಗರದ
ನಾವು ಎಷ್ಟೋ ಅದನ್ನು ಹೆಂಗಸರನ್ನು ನೋಡಿದ್ದೇವೆ. ಅದನ್ನು ಸುಮ್ಮನೆ ಹಾಗಂತೂ ನಾವು ಇಲ್ಲಿ ಸಾಮಾನ್ಯ ಹೆಂಗಸರು. ನಾನು ಹಾಗಲ್ಲ, ಮಹಾರಾಣಿ, ಬಿಂಕದ ಮಹಾರಾಣಿ, ಬಿಂಕದ ರಾಣಿ ಅಂತ. ಈಗ ಸರಿ ಈಗ ತಾನೆ. ಅದೇ ಸಂತೋಷ ಆಯಿತು. ನಾನು ಇಲ್ಲಿ ಬರುವರೆ ನಾನಾಗಿ ಬಂದದ್ದಲ್ಲ. ಮತ್ತೆ ನನ್ನ ಮಿತ್ರನಾದಂತ ಗೋಪಾಲಕೃಷ್ಣ. ಯಾರು? ನನ್ನ ಮಿತ್ರನಾದ ಗೋಪಾಲಕೃಷ್ಣ. ಹೌದು. ಹ. ಅವನನ್ನು ಇಲ್ಲಿ ಕರೆದು ಕಳಿಸಿದ್ದಾನೆ. ಹ್ಮ್. ತಮ್ಮಲ್ಲಿ ಮಾತಾಡುವ ಹ್ಮ್. ಸಂಗತಿ ಉಂಟಂತೆ. ಅದಕ್ಕಾಗಿ ಇಲ್ಲಿವರೆಗೆ ಬಂದಿದ್ದೇನೆ. ನಾವು ಸಮಯ ಕೊಟ್ಟರೆ ಮಾತಾಡ. ಏನು ನಮ್ಮ ಗೆಳೆಯ ಗೋಪಾಲಕೃಷ್ಣ ನಿನ್ನನ್ನ ಕಳುಹಿದ್ದಿಲ್ಲಿ. ಹೌದು. ನೀನು ಅವರ ಪರವಾಗಿ ಬಂದವ. ಹೌದು. ಏನು ಅವನಿಗೆ ಬರ್ಲಿಕ್ಕಾಗ್ಲಿಲ್ವಾ? ಯಾವತ್ತೂ ದೊಡ್ಡವರ ವ್ಯವಹಾರದಲ್ಲಿ ಮಾತಾಡುವ ಹೊತ್ತಿಗೆ ನೇರವಾಗಿ ಅವರೇ ಬರಬಾರ್ದು. ತಾವೆಷ್ಟೊತ್ತಿಗೆ ಸಮಯ ಇರ್ತೀವಿ ಒಳಗೆ ಕೊಡ್ತೇನೆ ಅಂದ್ರೆ ದೊಡ್ಡವರು ಎಷ್ಟೊತ್ತಿಗೆ ಇದು ಸಮಯ ಇರ್ತದೆ, ಯಾವ ವ್ಯವಸ್ಥೆ ಇರುತ್ತೆ? ಸಮಯ ಇರ್ತೇನೆ ಹೇಳುವಾಗ ನಾನು ಸಮಯ ಇರ್ತೀವಿ ಆಗ್ಬಿಡ್ತದೆ. ಹಾಗಾಗಿ ಆ ಸಮಯವನ್ನು ತಿಳಿಯದೆ ಈ ಮಾತಾಡುವುದು ಶಿಷ್ಟಾಚಾರ ಅಲ್ಲ. ನನ್ನ ಯೋಗ್ಯತೆ ಅವ ತಿಳಿದಿರಬೇಕು ಅಂತ. ಅವ ಎಷ್ಟು ದೊಡ್ಡವ ಮಗು ನಿಮಗೆ ಹೇಳ್ತಾ ಗೊತ್ತಿಲ್ಲ. ಅಲ್ಲ, ಅವನು ಯೋಗ್ಯತೆ ಕೃಷ್ಣ ಅಷ್ಟು ದೊಡ್ಡ ಜನವೇ ನಾನು. ಅಯ್ಯ, ತಮ್ಮಲ್ಲಿ ಮಾತಾಡಬೇಕು ಅಂತ ಅಪೇಕ್ಷೆ ಪಡುವುದು ಸಾಮಾನ್ಯರಲ್ಲ ಬಂದ್ರೆ ಆಗ್ತದ ಅಲ್ವಾ? ಈಗ ನಾನು ಬರಲಿಲ್ಲ. ನೀನು ನನ್ನಲ್ಲಿ ಅಪ್ಪಣೆ ಕೇಳಿಕೊಂಡು ಬಂದಿದ್ದಲ್ಲ. ನೋಡಿ ಯೋಚನೆ ಮಾಡಿ. ಅಪ್ಪಣೆ ಕೇಳದೆ ಬಂದು ನನ್ನಲ್ಲಿ ನೀವು ಮಾತಾಡ್ತೀರಿ ಅಂತಾದ್ರೆ ನಾನು ಎಷ್ಟು ದೊಡ್ಡವನಾದೆ ನೋಡಿ. ಅದಲ್ಲ, ಏನು ಯಾಕೆ ಬಂದಿದ್ದಾನೆ, ಬಂದ್ರೆ ಏನು ಮಾತಾಡ್ತಾನೆ, ನಿನ್ನನ್ನು ವಿಚಾರಿಸುವುದಕ್ಕಾಗಿ ನಾನು ಮುಂದಾದ. ನನ್ನಲ್ಲಿ ಮಾತಾಡಿದ್ದಲ್ಲ ವಿಚಾರಣೆ. ಹೌದು. ಅಲ್ಲಿ ದೊಡ್ಡವ ಸಣ್ಣವ ಎನ್ನುವುದಿಲ್ಲ, ಯಾರು ಯಾರನ್ನು ವಿಚಾರಿಸಬಹುದು. ಇದು ಸತ್ಯದ ಸಂಗತಿ. ನಮ್ಮ ಕೃಷ್ಣ ಅದೇ ನಮ್ಮ ಕೃಷ್ಣ ನಿಮ್ಮ ಕೃಷ್ಣ ಎಂತದ್ದು ನಿನ್ನ ಕೃಷ್ಣವು ಅಂದ್ರೆ ಏನು ಅಲ್ಲ ಅಂತ. ನನ್ನ ಕೃಷ್ಣ ಅಲ್ಲ, ನಮ್ಮ ಕೃಷ್ಣ ಎಂತವರು ನೆರವಾಗಬೇಕು. ಹೌದಾ? ಅಂತ ಕಾರ್ಯವನ್ನು ಈಗಾಗಲೇ ಮಾಡಿ ಮುಗಿಸಿದವರು. ಏನ್ ಮಾಡಿದ? ಒಂದು ಸಮಯದಲ್ಲಿ ಬಾಲಕನಾಗಿರುವ ಹೊತ್ತಿಗೆ, ನಿಮಗೆ ಬಾಲಕರು ಅಂತ ಹೇಳಿದ್ರೆ ಗೊತ್ತಾಗ್ತದೆ, ಏನ್ ಗೊತ್ತಾಗುದಿಲ್ಲ? ನಿಮ್ಗೆ ಅನುಭವ ಉಂಟು ಅಂದ್ರೆ ಅಂತ ಬಾಲ್ಯದಲ್ಲಿಯೇ ಗೋವುಗಳನ್ನ ಕಾಯುತ್ತಿರುವಂತ
ಗೋಪಾಲಕೃಷ್ಣ ಒಂದು ದಿನ ನಡೆದ ಸಂಗತಿ ನೆನಪು ಮಾಡಿಕೊಂಡ್ರೆ ಏನಾಯ್ತು? ನೀವು ಇಲ್ಲಿ ಮೂರ್ಛೆ ಬಿಟ್ಟು ಆ? ಮತ್ತೊಂದು ಏನ್ ಅಷ್ಟು ದೊಡ್ಡ ಕಾರ್ಯ ಮಾಡಿದ್ದಾನೆ? ಧಾರಾಕಾರವಾಗಿ ಮಳೆ ಸುರಿಯುವುದಕ್ಕೆ ಪ್ರಾರಂಭವಾಯಿತು. ಸರಿ, ಗೋಪುಗಳು ಗೋಪಾಲನ ಕಂಗಾಲಾಗಿ ಮುಂದೇನು ಯೋಚಿಸುತ್ತ ಸಂದರ್ಭದಲ್ಲಿ ನಮ್ಮ ಕೃಷ್ಣ ಮಾಡಿದ್ದೇನು ಗೊತ್ತಾ? ಏನ್ ಮಾಡಿದ್ದಾನೆ? ಈ ಬೆರಳಲ್ಲ, ಹ, ಇದು ಅಲ್ಲ, ಅದು ತೋರ್ಬರು. ಇದು ನಡು ಬೆರಳಲ್ಲ, ಹ, ಇದು ಪವಿತ್ರ ಬೆರಳಲ್ಲ, ಹ, ಕಿರಿ ಬೆರಳಿನಲ್ಲಿ ಹ, ಗೋವರ್ಧನ ಗಿರಿಯನ್ನೇ ಎತ್ತಿ ಹಿಡಿದು ಹ. ಗೋವುಗಳನ್ನು ಗೋಪಾಲರನ್ನು ಕಾಪಾಡಿದವನು ನಮ್ಮ ಕೃಷ್ಣ. ಕಿರುಬೆರಳಲ್ಲಿ ಮತ್ತೆಂತದ್ದು? ಗೋವರ್ಧನಗಿರಿಯನ್ನ ಎತ್ತಿತ್ತು. ಎತ್ತಿದ್ದು ಮಾತ್ರ ಅಲ್ಲ, ಗೋವುಗಳನ್ನು ಗೋಪಾಲರನ್ನು ಕಾಪಾಡಿದವನು. ಹೌದಾ? ಮೊದಲ ಎಷ್ಟು ಕೊಟ್ಟಿದ್ದಾನೆ ಹೀಗೆ ಪ್ರಚಾರ ಮಾಡುವಂತ? ಸ್ವಲ್ಪ ಸುಮ್ಮನಿರಿ. ಹ. ಹಾಗಾದ್ರೆ ಈವರೆಗೆ ನಿಮಗೆ ಹೆಸರು ಬಂದಿದ್ದು ನೀವು ಕೊಟ್ಟು ಪ್ರಚಾರ ಮಾಡಿ. ಹಾಗಲ್ಲ, ಹಾಗಲ್ಲ. ಬಹುಶಃ ಅವ ಯಾವುದೋ ಚಿತ್ರಕಾರರಲ್ಲಿ ಈ ಒಂದು ಚಿತ್ರ ಬಿಡಿಸುವಂತ ಹೇಳಿದಿರ್ಬೇಕು. ಆಮೇಲೆ ಆ ವಿಚಾರವನ್ನು ನಿನಗೆ ಹೇಳಿ ಪ್ರಚಾರ ಮಾಡಿದಿರ್ಬೇಕು, ಅಲ್ಲ ಮಾಡಿಸುತ್ತಿರ್ಬೇಕು. ಹಾಗಲ್ಲ, ಹ. ತಮ್ಮ ವಿಚಾರವನ್ನು ಕಣ್ಣಾರೆ ಕಾಣದೆ ಹೋದರೆ ಒಂದಲ್ಲ ಒಂದು ಕಾಲಕ್ಕೆ ಈ ವಿದ್ಯಾಭ್ಯಾಸಗಳು ಅಂತ ಹೇಳಿ ಹ? ನೀವು ಅವನು ಮಾಡಿದ ಕಾರ್ಯ ನಾನ್ ನಂಬುವುದಿಲ್ಲ. ನೀವು ಕಿರುಬೆರಳಲ್ಲಿ ಏನ ಈ ದಿನ ನಾನು ಹೇಳಿದ ನೀವು ಕೇಳಿದ್ದೀರಿ. ಊಟದ ಬಟ್ಲಿ ಎತ್ತಿಗೆ ಆಗ್ತದೆ ನೋಡು. ಅಲ್ಲ, ಅದು ಕಿರುಬೆರಳಲ್ಲಿ ಮನಸ್ಸಿಲ್ಲದೆ ಹೋದವನಿಗೆ ಏನನ್ನೂ ಎತ್ತಲಿಕ್ಕಾಗುದಿಲ್ಲ. ಮನಸ್ಸಿದ್ದವನಿಗೆ ಎಲ್ಲವನ್ನೂ ಸಾಧಿಸುವುದಕ್ಕೆ ನಾನ್ ನಂಬುವಳಲ್ಲ ಇದನ್ನ. ಕಿರುಬೆರಳು ಅಂತ ತಿಳ್ಕೋಬೇಡಿ. ಎಂತೆಂತ ಕಲ್ಲ ಕೆಲಸ ಕೊಟ್ಟು ನಿಮ್ಗೆ ಗೊತ್ತಿಲ್ಲ. ಹೇಳು ಬೇಡ. ಇದು ಎಂತ ಅಪಾಯವನ್ನು ದೂರೀಕರಿಸುವುದಕ್ಕೆ ಸಹಕಾರಿಯಾಗುತ್ತದೆ ಈ ಕಿರುಬೆರಳು. ಆ ಪ್ರಸ್ತಾಪ ಈಗ ಬೇಡ. ಅದೇ ಹಾಗಾಗಿ ನೀವು ಕಿರುಬೆರಳಿನಲ್ಲಿ ಎತ್ತಿದ್ದಾನೆ ಅಂತ ತಕ್ಷಣ ಮಾಡಿ. ಅದೊಂದೇ ಕಾರ್ಯ ಅಲ್ಲ, ಈ ನದಿಯಲ್ಲಿ ಆ ವಿಷಪೂರಿತವಾದಂತ ಒಂದು ಕಾಳಿಂಗ ಸರ್ಪ ವಾಸವಾಗಿ ಅಲ್ಲಿ ಬಂದು ಕುಡಿಯುವ ನೀರನ್ನೆಲ್ಲ ವಿಷ ಮಾಡಿ ಆ ಜನರ ಸಾವಿಗೆ ಕಾರಣವಾಗಿತ್ತು. ಅಂತ ಕಾಳಿಂಗ ಸರ್ಪವನ್ನ ಹೇಗೆ ಮೇಲಕ್ಕೆ ಬಾಲ ಹಿಡಿದೆಯೇ ಮುಟ್ಟಿ ಅಂತ ಕಾಳಿಂಗ ಸರ್ಪವನ್ನು ಬಂದು ಆ ಪಾಪಿ ಕೃಷ್ಣನ ನಮ್ಮ ಜಾತಿಯವ ಆ ಕಾಳಿಂಗ ಅವನನ್ನ ಕೊಂಡವ ಕೃಷ್ಣನ ಆ ವೈದಿಗಾಗಿ ಅವನು ಕಾಯುತ್ತಾ ಇದ್ದವಳು. ಇದು ಸದಾ ಕಾಳಿಂಗ ಸರ್ಪ ನಿಮ್ಮ ಜಾತಿ ಆಗಿದೆ. ಹೇಗೆ ನಾವು ನಾಗಗಳು, ನೀವು ಅವಿಜಾತಿ ಅವಿಜಾತಿಗಳು, ನಾಗ ಸಂತತಿ ನಾವು. ಏನು ಇದು ಅಂತ ಹೇಳಿದ್ರೆ ವಿಷಯ ಇರುವ ನೀವು ಯಾವ ಜಾತಿಯವರೇ ಆಗಲಿ, ದೌತ್ಯ ದುಷ್ಟರು ಎಲ್ಲಿ ಯಾರೇ ಆಗಿರಲಿ ನಮ್ಮ ಮಿತ್ರ ಕೃಷ್ಣ ಸಹಿಸಿಕೊಳ್ಳುವುದಿಲ್ಲ. ಆಹಾ ಆಹಾ ಅಂತವರನ್ನ ಕೊಂದು ಮುಗಿಸುವುದೇ ಕೆಲಸ ಅವನದ್ದು. ಮಾತ್ರ ದುಷ್ಟರು ಅಂತ ಗೊತ್ತಾದರೆ ಸಂಬಂಧವನ್ನು ಸಹ ಯೋಚಿಸುವುದಿಲ್ಲ. ಹೌದಾ? ಮತ್ತೆ ಅಯ್ಯೊಬ್ಬ ಅವನ ಮಾವ ಕಂಸ ಮಹಾದುಷ್ಟ. ಹೆಚ್ಚೇಬೇಕು ಅಂತಾದ್ರೆ ನಿಮಗಿಂತ ಕಡಿಮೆ. ನಾಯಿಗೆ ಕತ್ತರಿಸ್ತೇನೆ ಈಗ. ನನಗೆ ನಾಲಿಗೆ ಕತ್ತರಿಸಿ ಒಳಗಿರ್ತದಲ್ಲ, ಎರಡು ಕತ್ತರಿಸ್ತೇನೆ. ನೀವು ಎರಡು ಹಾಗೆ ಮಾಡಿಸ್ತೇನೆ. ಯಾಕೆ ಹೇಳಿದೆ ಗೊತ್ತಾ? ಸಂಬಂಧವನ್ನು ನೋಡುವವನಲ್ಲ ಅಂತ ಹೇಳಿದ್ರು. ದುಷ್ಟತನಕ್ಕೆ ಮುಂದಾದರೆ ಯಾರೇ ಆಗಲಿ ಸಂಬಂಧದಲ್ಲಿ ಕಂಸ ಸೋದರ ಮಾವ. ಆದರೂ ಅವನನ್ನ ಕೊಂದು ಮುಗಿಸಿದ ಅಂತ ಮಹಾಮಹಿಮ. ಮಾವ ಯಾವ ಯಾವ ರೀತಿಯ ಸಂಬಂಧ? ತಂದೆಗೆ ಸಮಾನದ ಸ್ಥಾನದಲ್ಲಿ ಇರ್ತಾನೆ. ಆ ಸೋದರ ಮಾವ ತಂದೆಗೆ ಸಮಾನ ಅಂತ ಅಲ್ವಾ? ಈಗ ನಿಮ್ಮಲ್ಲಿ ಒಂದು ಮಾತು ಕೇಳ್ತೇನೆ. ಏನು? ತಂದೆ ಪತಿಯಾಗಿ ಬೇಡದೆ ಹೊತ್ತದನ್ನು ಮಾಡಿ ಹ. ಮನೆ ಹಾಳು ಕೆಲಸ ಮಾಡ್ತಾನೆ ಅಂತ ಮಗ ತಿಳಿಸಿ ಹೇಳಿದೆ, ನಾನು ಅಲ್ಲ ಈಗ ಬದುಕಬೇಕು ಅಂದೆ, ನೀವೇನು ಬದುಕು ಮುಗಿಸಿ ಹೋಗ್ತೀರಿ, ಇದೆಲ್ಲ ಸರಿಯಲ್ಲ ಅಂತ ನಾನು ಮಾಡಿದ್ದೆ ಸರಿ ಅಂತ ಅಪ್ಪ ಮುಂದಾದರೆ ಸಮಾಜಕ್ಕೆ ಒಂದು ಶುದ್ಧ ಸಂದೇಶ ಕಳಿಸುವುದಕ್ಕೆ, ಇವನ ಸಂಸಾರ ಉಳಿಸುವುದಕ್ಕೆ ಅಪ್ಪ ಅಂತ ನೋಡಬಾರ್ದು, ಮುಗಿಸುವುದೇ. ಹೌದಾ? ಅಪ್ಪನ ಕೊಂದ ಮಾಡುವಂತ ಪ್ರಚಾರ ಆಗ್ತದೆ. ಅದು ಹಾಗಾಗುದಿಲ್ಲ. ದುಷ್ಟವನ್ನು ಕೊಂದವಂತ ಪ್ರಚಾರ ಆಗ್ತದೆ. ಕೆಲವು ತಿಳುವಳಿಕೆಯಿಂದ ಅದನ್ನು ಏನಾದ್ರು ಹೇಳ್ತಾರೆ. ಕೈ ಕೆತ್ತಿ ಸರಗೆ ನುಂಗಬಹುದಲ್ಲ, ಕೊಲ್ಲುವುದ್ಯಾಕೆ? ಕೊಲ್ಲುವುದ್ಯಾಕೆ ಕೇಳುದು? ಕೈ ಕಟ್ಟಿ ಸೆರೆಗೆ ಹಾಕಿದವನು ಸ್ವಭಾವ ಹೋಗುವುದಿಲ್ಲಲ್ಲ. ಹೌದು. ಕೆಲವರು ಈ ಯುದ್ಧ ಕೆಲಸ ಮಾಡೋದು ಇನ್ನೇನು ಮಾಡ್ತಾರೆ
ಮಾಡೋದಲ್ಲ ಸರಿ ಆಗ್ತದೋ ಆಮೇಲೆ ಬಿಡುದು. ಅವ್ರ ಸಂಖ್ಯೆ ಇರ್ತಾರೆ. ಎಷ್ಟೇ ಅದು ಇದು ನನಗೆ ಸರಿ ಕಾಣ್ತಾ ಇಲ್ಲ. ಒಟ್ಟು ಸಾಮರ್ಥ್ಯ ಉಳ್ಳ ನಮ್ಮ ಮಿತ್ರ ನಿಮ್ಮಲ್ಲಿ ಏನು ಎರಡು ಮಾತಾಡುವ ಅಪೇಕ್ಷೆ ಉಂಟಂತೆ. ಸಮಯವು ಯಾವಾಗ ಸೇರಿದು ನಮಗೆ ನನ್ನಲ್ಲಿ ಮಾತನಾಡಬೇಕೆಂದು ಹಾಗೆ ಕೇಳಿಕೊಳ್ತಾ ಇದ್ದಾರಂತಾದ್ರೆ ಎಲ್ಲ ಅವನ ಧೈರ್ಯವೇ. ಸಾಮಾನ್ಯ ನಗರದಲ್ಲಿ ನನ್ನ ಮಾತುಕತೆಯ ಅವನಲ್ಲಿ ನಾನು ಸಂಭಾಷಣೆ ಮಾಡುವುದ? ದುರಕ್ಕಾಗಲಿ ವಾದಕ್ಕಾಗಲಿ ಸಹಪಂಕ್ತಿ ಭೋಜನಕ್ಕಾಗಲಿ ಒಂದು ಸಮಾನತೆ ಇರಬೇಕು. ಯಾವ ನೆಲೆಯಲ್ಲಿಯೂ ಆನಿಂದ ಕಷ್ಟ ನನಗೆ ಸಮಾನ ವ್ಯಕ್ತಿಯಲ್ಲ. ಆದ್ದರಿಂದ ಆಗುವುದಿಲ್ಲ. ವ್ಯಕ್ತಿತ್ವದಲ್ಲಿ ಆಗುವುದಿಲ್ಲ. ಅಲ್ಲ, ದೊಡ್ಡವರ ಸಂಗತಿ ನಮಗೆ ಹೇಳಿ ಕಳಿಸಿದ್ದನ್ನು ಹೀಗೆ ಹೇಳಿದ್ದಾರಂತೆ ಹೇಳಲಿಕ್ಕೆ ಅಷ್ಟು ಆಗುದಿಲ್ಲ. ಒಮ್ಮೆ ಸಿಕ್ಕಿನಿಂದ ಕುಡಿದ ನಾನು ಆಗುವುದಿಲ್ಲ ಅಂತೇಳಿ ಆಗುದಿಲ್ಲ ಅಂತ ನಾನು ಉಳಿಯಿತು ಬಂದಲ್ಲ. ಆಗಲ್ಲ. ನನ್ನದು ಇದೇ ಆಸ್ತಿ ಮನೆ ಅಂತ ಇದ್ದು ಹಾಗೆ ಮಾಡಲಿಕ್ಕೆ ಬಿಡುವವರಲ್ಲ. ನಿಮಗೆ ಯಾವ ಪ್ರಭುತ್ವ ಸಾಧಿಸುವುದು ನಾವು ಬಿಡುವುದಿಲ್ಲ. ನಾವು ಇಲ್ಲಿ ಇರ್ತಲ್ಲ, ಯಾವ ಊರಿಗೆ ಹೋದ್ರು ಕೆಲಸ ಆಯ್ತಾ ಇವತ್ತು ಆಗುವುದಿಲ್ಲ ಅಂತ ಹೇಳಿ ಆಗುವುದಿಲ್ಲ ಅಂತ ಹೇಳಿದ್ರೆ ಇವತ್ತು ಆಗುವುದಿಲ್ಲ ಅಂತ ಹೇಳಿ. ಓ, ಆಗುವುದೇ ಇಲ್ಲ ಅಂತ. ಆಗುವುದೇ ಇಲ್ಲ ಅದು. ಆಗುವುದಿಲ್ಲ ಅಂದ್ರೆ ಇವತ್ತು ಆಗುದಿಲ್ಲ. ನಾಳೆ ನೋಡಿ. ನಾಳೆ ನಾನು ಶತ ಕೊಟ್ಟ ಸಂದರ್ಭ ಅವ ಇಲ್ಲಿಗೆ ಬಂದ್ರೆ ಆ ಸಂದರ್ಭ ನನಗೆ ಸಮಯ ಇದ್ರೆ ಅವರನ್ನು ನಾನು ವಿಚಾರಿಸ್ತೇನೆ. ಇದು ನೀವು ಇವತ್ತು ಬೇರೆ ಮಾತಾಡ್ತಿದ್ದೀರಿ. ಬೇಡ, ಅದು ನಾನು ನೋಡಿಕೊಳ್ಳುತ್ತೇನೆ. ಇವತ್ತು ನಾನು ಇಲ್ಲೇ ತಂಗಿ ಇರ್ಬೋದು. ವಸತಿ ಗೃಹದಲ್ಲಿ ಇಲ್ಲ ತಂಗಿ ಅಲ್ಲಿ ವಿಶೇಷ ವ್ಯವಸ್ಥೆ ಇದೆ. ಇಲ್ಲೇ ತಂಗಿ ಇರ್ಬೋದಲ್ಲ. ನೀವು ಹೀಗೆ ಇರ್ಬೋದು. ಇಲ್ಲೇ ತಂಗಿ ಇರ್ಬೋದು.
ಹೃದಯದಲ್ಲಿ ಸುವರ್ಣ ವಾರ್ತೆ. ಹೌದಕ್ಕ, ಬೆಳಗಿನ ಸಮಯದಲ್ಲಿ ನನ್ನ ಅಮ್ಮನ ಆಸ್ಥಾನದಲ್ಲಿ ನಡೆದ ವಾರ್ತೆ ನನಗೆ ಸುವರ್ಣ ವಾರ್ತೆ ಅನುಮಾನವೇ ಇಲ್ಲ. ನಡೆದ ಘಟನೆ ಅಂತದ್ದು ಹೌದಪ್ಪ. ಬಹು ನಿರೀಕ್ಷಿಸಿರುವಂತಹ ವ್ಯಕ್ತಿಯಪ್ಪ ನನಗೆ ಕಾಣಿಸಿದ್ದಾನೆ ಅಂತ ಆಯಿತು. ನೋಡಿ, ಕೆಲವು ನಾಣ್ಣುಡಿಗಳು ಗಾದೆಗಳೆಲ್ಲ ಅಕ್ಷರತಃ ಸತ್ಯ ಅಲ್ಲ ಅಂತ ನನಗೆ ಈಗ ಅರ್ಥವಾಗ್ತದೆ. ಕೇಳಿಲ್ವ ನಾವು? ನಾಳೆ ಮಾಡುವ ಕಾರ್ಯ ಹಿಂದೆ ಮಾಡು, ಅದು ಹೌದಾ? ಅದಲ್ಲ, ಇವತ್ತು ಮಾಡುವ ಕಾರ್ಯ ನಾಳೆ ಮಾಡಿದ್ರೆ ಕೆಲವೊಂದು ಒಳ್ಳೆದಾಗ್ತದೆ ಅಂತ ಅನಿಸ್ತದೆ ನನಗೆ. ಯಾಕೆ? ಕೃಷ್ಣ ಬಂದಿದ್ದಾನೆ ನನ್ನ ಅಮ್ಮನ ಆಸ್ಥಾನಕ್ಕೆ, ಕಾರ್ಯಗಳುಂಟು ಅಂತ ಹೇಳಿ ಕಳಿಸಿದ್ದನಂತೆ. ನನ್ನ ಅಮ್ಮ ಅಹಂಕಾರ ಹೇಳಿದ್ದು. ಕೆಲವರು ಹಾಗೆ ಕಾಯಿಸಿ ನಾವು ಹೋಗಿ ಮಾತ್ರ ಬಹಳ ಜನ ನಮ್ಮನ್ನು ನಿರೀಕ್ಷೆಯಲ್ಲಿ ಇರ್ತಾರೆ. ಹಾಗೆ ಇವತ್ತು ಪುರುಷನಿಂದ ನಾಳೆ ಬರಬೇಕು ಅಂತ ಹೇಳಿದ್ರು. ಅದೆಷ್ಟು ಒಳ್ಳೆದಾಯ್ತು ನೋಡಿ. ಅದಕ್ಕೆ ಹೇಳಿದ್ದು ನಾಳೆ ಮಾಡಬೇಕಾದ್ರೆ ಹಿಂದೆ ಮಾಡುವುದು. ನನ್ನ ಅಮ್ಮ ಇವತ್ತಿನ ಕಾರ್ಯವನ್ನು ಇವತ್ತೇ ಮುಗಿಸಿ ಕಳಿಸಿಬಿಟ್ಟಿದ್ರೆ ನನಗೆ ಕೃಷ್ಣನ ನೋಡುವ ಯೋಗ ಇತ್ತ. ಹಾಗಾಗಿ ಎಲ್ಲ ಕಾರ್ಯಗಳು ಅಕ್ಷರತಃ ಸತ್ಯವಲ್ಲ. ನಾನು ನಾಳೆ ಇವತ್ತು ಮಾಡುವ ಕೆಲಸ ನಾಳೆ ಮಾಡೋದ್ರಿಂದಾಗಿ ನನಗೆ ಅನುಕೂಲ ಆಯ್ತು ಸ್ವಾಮಿ. ಹಾಗಾದ್ರೆ ಅನುಕೂಲ ಯಾರಿಗೆ ಕೇಳಬೇಡಿ ನೀವು. ಯಾಕೆ? ಕೃಷ್ಣನ ಕಾಣಬೇಕಿರುವಂತಹ ಹಬ್ಬಹಬ್ಬಿಗೆ ಅವನನ್ನು ನೋಡಬೇಕಿರುವಂತಹ ಯಾವೆಲ್ಲ ಆಸೆಗಳು ಈಡೇರಿಸಿಕೊಳ್ಳುವ ಕಾಲ. ಹಾಗಾಗಿ ವಸತಿ ಗೃಹದಲ್ಲಿ ಅವನಿಗೆ ವ್ಯವಸ್ಥೆ ಮಾಡಿದ್ದಾರೆ ಅಂತ ಕೇಳಿದ ನಾನು ಬಂದದ್ದು ವಸತಿ ಗೃಹಕ್ಕೆ ಸ್ವಾಮಿ. ಎಲ್ಲಿದ್ದಾರೆ? ಯಾವ ಕೋಣೆಯಲ್ಲಿದ್ದಾರೆ? ಹೇಗೆ ಬಂದಿದ್ದಾರೆ?
Unbelievable.
ಎಚ್ಚರಿಲ್ಲ ಸ್ವಾಮಿ ಅವನಿಗೆ ಎಚ್ಚರಿಲ್ಲ ಎಚ್ಚರ ಹಾಕುದಿಲ್ಲ ಎಚ್ಚರ ಹಾಕಿದ್ದಾರೆ ನೋಡ್ತೇನೆ ಸ್ವಾಮಿ ಎಷ್ಟು ದಿವಸ ಆಗಿದ್ದ ತಿರುಗಾಟಗಿದ್ನ ನಿದ್ರೆ ಬಿಟ್ಟವನಾಗಿದ್ನ ಖಾನವಾದ ನಿದ್ರೆ ಹೋಗಿದ್ದಾನೆ ಅಪ್ಪ ಇವನೇ ನೋಡ್ತಾ ಇದ್ದಾಗ ನಾನು ಗಣಿಸುದು ಸ್ವಾಮಿ ಗಣಿಸಿದ್ರು ಇಷ್ಟೆಲ್ಲ ಚಂದ ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ಇವನ್ ನೋಡಿದ್ಮೇಲೆ ಗೊತ್ತಾಗುತ್ತೆ ನೋಡಿ ಆ ಮೀಸೆಯಲ್ಲಿ ಎಷ್ಟು ಚಂದ ಗಣಿಸ್ರು ಹೌದ ಅಪ್ಪ ಬೆಂಕಿಂತ ಮೀಸೆ ಇಟ್ಕೊಂಡು ನೋಡಿ ಮೀಸಿದ್ರೆ ಒಳ್ಳೇದು ಈ ಮುಟ್ಟಿನ ರುಚಿ ಹೆಚ್ಚು ಮೀಸೆ ಚುಚ್ಚಿದೆ ಆವಾಗ ಅವರೊಂದು ಅದ್ರಲ್ಲ ಸ್ವಾಮಿ ನೀವು ಮರಿತಾನೆ ಹೇಗೆ ನನ್ ಗೊತ್ತಿಲ್ಲ ನಿಮಗೆ ಮನುಷ್ಯ ಅದನ್ನು ಗಂಡಸು ಒಬ್ಬ ಆರೋಗ್ಯವಂತ ಪುರುಷ ಅಂತ ಯಾಕೆ ತಿಳ್ಕೊಳ್ಬೇಕು ಈಗ ಅವ ಘನವಾದ ನಿಟ್ಟಿನಲ್ಲಿ ಯಾವ ಭಂಗಿ ತಗೊಂಡಿದ್ದಾನೆ ಭಂಗಿ ತಗೊಂಡು ಮಲಗಿದ್ದಲ್ಲ ಮಲಗಿದ ಮೇಲೆ ಯಾವ ತಗೊಂಡಿದ್ದಾನೆ ಹಾ ಭಂಗಿ ಯಾವ್ದದು ಬಲದ ಕೈಯನ್ನು ಸಲಮೇರಿಸಿ ಎಡದ ಕೈ ಹೃದಯ ಭಾಗದಲ್ಲಿ ಇರಿಸಿ ವ್ಯಕ್ತಿಯೊಬ್ಬ ಗಾಢವಾಗಿ ನಿದ್ರೆ ಹೋಗ್ತಾನೆ ಅಂತಂದ್ರೆ ನಾವು ಆರೋಗ್ಯವಂತ ಪುರುಷ ಯಾವುದೋ ಒಂದು ಆರೋಗ್ಯ ತರಬೇಕು ಈ ಶಾಸ್ತ್ರ ಒಂದೇ ಬರದವ್ರು ಬರ್ತಾರ ಮುಂದೆ ಅವರವ್ರ ಅನುಭವ ಹಾಗಾಗಿ ಸಂಭವನೀಯ ಇದೆ ಇಂಥದ್ದೇನು ಹೇಳಿಕಾಗುದಿಲ್ಲ ಹಾಗಂತ ನನಗೆ ಒಂದರ್ಥ ಆಯ್ತು ನೀವು ಒಂದು ಕೈ ಹೃದಯದಲ್ಲಿ ಯಾಕೆ ಇಟ್ಕೊಂಡಿದ್ದಾರೆ ಗೊತ್ತಾಯ್ತು ಅದೆಷ್ಟು ನನ್ನಂತಹ ಅಹಿಂಸೆಗಳ ಹೃದಯವನ್ನು ಗೆದ್ದಿರುವಂತಹ ಕೃಷ್ಣನಿಗೆ ನನ್ನ ಹೃದಯ ಯಾರಾದ್ರೂ ನಿಜಲ್ಲ ಕುಟುಂಬ ಹೋಗ್ಬಿಟ್ರೆ ಒಂದು ಹೆದರಿಕೆಯೋ ಇನ್ನು ಹಾಗೆ ಇಟ್ಕೊಂಡಿದ್ದಾರೆ ಅದೇನೇ ಸ್ವಾಮಿ ಇವರನ್ನು ಕಂಡವಾಗ ನನಗನ್ಸೋದು ಈಗ ಪುಣ್ಯತನದೊಳ ಎಸೆವ ಅವ ಮನ್ಮತ್ತ ಅವನೇ ಸವನೆ ಮಾಡಿದೆ ಎಸೆತಾ ಇದ್ದಾನೆ ಸೆರೆಗಳನ್ನು ಕಂಡು ಎಸೆವ ಇವನಿಗೆ ಎಚ್ಚರ ಆಗುವುದಿಲ್ಲ ನನ್ನ ಮಕ್ಕಳಿಗೆ ಅದು ಸಲ್ಲಿಸಿದ್ರೆ ಸುಖವೂ ಅಲ್ಲ ಹೈದಿನ ಎಬ್ಬಿಸ್ಬೇಕಲ್ಲ ಎಬ್ಬಿಸಿ ನಿದ್ರೆ ಬಂದು ಮಹಾ ದೋಷ ಸ್ವಾಮಿ ಅದ್ರ ಜೊತೆಗೆ ನಿದ್ರೆ ಬಂದವರನ್ನು ಎಬ್ಬಿಸುವುದು ಬಾಳ ಆಗ್ತದೆ ನಮ್ಮ ಕೆಲವರಿಗೆ ಅಭ್ಯಾಸ ಉಂಟದು ಪಾಪ ರಾತ್ರಿ ಊಟ ಮಾಡಲಿಲ್ಲ ಅಂತ ಹೋಗಿದ್ರೆ ಎಬ್ಬಿಸಿದ್ರೆ ಪಟ್ಟಕ್ಕೆ ಹೊಡೆಯೋದು ಹೋಗ್ದಂತ ಕೆಲವರಿಗೆ ಅಭ್ಯಾಸ ನಾವು ಮನೆ ಇಟ್ಕೊಂಡು ಎಬ್ಬಿಸೋದು ಹಾಗೆ ಅದಲ್ಲ ಸ್ವಾಮಿ ನಾ ಕೇಳಿದ್ದೀನಿ ಎಬ್ಬಿಸೋದು ಹೇಗೆ ತಪ್ಪಿಸುವಂತಹ ಸ್ವರದಿಂದ ಆಗ್ತಿದ್ದ ಯಾಕೆ ಅಂತದನ್ನು ಕೇಳಿ ಕೇಳಿ ಸಾಕಾಗ್ಬಿಡ್ತೀರ ಅಂತ ಕೇಳಿ ಜೋರಿಂದ ಬರ್ಬೋದು ನೀನು ಕೇಳಿದ್ದೀನಿ ನಾನು ಮುರುಳಿ ಲೋನನಂತೆ ಶಿಶುವೇತಿ ಪಶುವೇತಿ ವೇತಿ ಕಾರಣ ರಸಂ ಪಣಿಹಿ ಅಂತ ಹೇಳಿದ್ರು ಶಿಶುವಾಗಲಿ ಪಶುವಾಗಲಿ ಯಾವುದು ಹಾವಾಗಿ ಸಸ್ಯ ಯಾವ್ದು ಗಾಣಿ ಒಯ್ಯುವುದಂತೆ ಬೆಳೆ ಮುಚ್ಚುವುದಂತೆ ಹಾಗಾಗಿ ಗಾನಕ್ಕೆ ಒಯ್ಯುವುದನ್ನು ಅನಿಸಿಲ್ಲ ಅಂತ ಹೇಳಿದ್ರು ಇವನು ಬಳಸಿಕೊಳ್ಳುವುದಕ್ಕೆ ಸರಿಯಾದಂತಹ ಮಾರ್ಗ ಅದೇ ಇವ ಮುರುಳಿ ಲೋನನಲ್ವೇ ಮುರಳಿ ಮೋಹನ ಮನಸಭ ಅರಳಿದೆ ನಡುಗಲಿ ಮುರಳಿ ಮೋಹನ ಮನಸಭ ಅರಳಿದೆ ನಡುಗಲಿ ಮನಸಭ ಅರಳಿದೆ ಮುರಳಿ ಮೋಹನ
ಹೊನ್ನಾಗದಿಂದಲಗೆ ಬಡಿಯುವ ಸಮಂದೆ ಕನ್ನಗಾರಿ ಧ್ವಜದ ನಿದ್ರೆಯು ತಿಳಿದಿದ್ದ ಪನ್ನಗ ಸುರೇಣಿ ಪನ್ನಗ ಗನ್ನಿಗೆ ಸತ್ತುದಾಗಲು ನುಡಿಸಿದ ಯಾರೀನು ಭುವನ
ಗಾನ ನಾಟ್ಯ ಉನ್ನಾಗ ನಿಜವಾಗಿ ನಾನು ಹಾಯಾಗಿ ಮುಡಿಮರೆತು ಮಲಗಿದ ನಲ್ಲಿ ಯಾವುದೋ ಒಂದು ಪ್ರವಾಹದಲ್ಲಿ ಹೇಳಿ ಹೋಗ್ತಾ ಇದ್ದೇನು ಹೀಗೆ ಭಾಸ ಮಾಡಿದ್ದು ಎದ್ದು ನೋಡ್ತೇನೆ ನೀನೇ ಹಾಡ್ತಾ ಇದ್ದಿ ನೀನೇ ಕುಣಿತಾ ಇದ್ದಿ ಹಾಡುವುದು ಬೇರೆ ಕುಣಿಯೋದು ಬೇರೆ ಅಷ್ಟೇ ಇದೆಲ್ಲವೂ ನೀನೇ ಅಭ್ಯಾಸ ಮಾಡ್ಕೊಂಡಿದ್ದಿ ಪ್ರಾಯಶಃ ಆ ಎರಡರಲ್ಲೂ ನಿನಗೆ ಆಸಕ್ತಿಯೋ ಅಥವಾ ಹಿನ್ನೆಲೆ ಬೇರೆ ತೊಂದರೆ ಆಗ್ತಿದೆ ಎಲ್ಲ ನೀನೇ ಮಾಡ್ತೀಯೋ ಸಹಜ ಅಲ್ವಾ? ಕೆಲವರು ಇದ್ದಾರಪ್ಪ ಭಾಗವತರಿಗೆ ಪತಿ ಹೇಳಿಕೊಡುದಿಲ್ಲ ಪಾಪ ಅವರು ಯಾವುದೋ ಒಂದು ರಾಗದಲ್ಲಿ ಯಾವುದೋ ಒಂದು ಕಾಲದಲ್ಲಿ ಎತ್ತುಗಡೆ ಮಾಡಬೇಕು ಅಂತ ಯೋಜನೆ ಮಾಡಿರ್ತಾರೆ ಈ ಕಲಾವಿದ ಹೊತ್ತು ಕಲ್ಕಟ್ಟು ಓಡಾಡ್ತಾರೆ ಹೆಚ್ಚಾಗಿ ಎತ್ತುಗಡೆ ಮಾಡಿದ್ರೆ ಅವರಿಗೆ ಮುಂದುವರಿಸ್ತೇವೆ ಅದನ್ನು ನೋಡಿಯೇ ನಾನು ಇಬ್ಬರಲ್ಲಿ ನೋಡಿ ಭೂಲೋಕದವಾಗಲ್ಲ ಇಂಥವ್ರು ಇಲ್ಲವೇ ಇಲ್ಲ ಬಾಬಾದ ತೊಂದರೆ ಕೊಡೋ ಕಲಾವಿದ ಅದು ನೀರು ನೀವಿಬ್ಬರು ಬೇರೆ ಹಾಗಾಗಿ ಸತ್ಯವಾದ ಗೊತ್ತಿದ್ದವರಿಗೆ ತೊಂದರೆ ಗೊತ್ತಾಗ್ತದೆ ಇದೊಂದು ವಿಶೇಷತೆ ತಿಳ್ಕೊಂಡು ಎರಡು ಹೆಚ್ಚು ಹೆಚ್ಚು ಕಡಿಮೆ ಆಗ್ತದೆ ಅದೇ ವಿಶೇಷವಾಗಿ ಇಲ್ಲ ನಿಜವಾಗಿ ನೀನು ಒಬ್ಬರೇ ಹಾಡಿದ್ರು ಒಂದೊಮ್ಮೆ ಹಿನ್ನೆಲೆಯಾಗಿ ಮತ್ತೊಬ್ಬರಿದ್ದು ಯಾವ ತೊಂದರೆ ಆಗುತ್ತೆ ಅಷ್ಟು ಶ್ರುತಿಬದ್ಧವಾಗಿ ಲಯಬದ್ಧವಾಗಿ ರಾಗಬದ್ಧವಾಗಿ ಸಾಹಿತ್ಯ ಪೂರ್ಣ ಕೇಳುವುದೇ ಅರ್ಥ ಆಗುತ್ತೆ ನೀನು ಹೇಳ್ತಾ ಇದ್ದೀನಿ ನನಗೆ ಆಶ್ಚರ್ಯ ಆಯಿತು ಎಷ್ಟು ನೋಡ್ತೀನಿ ಕುಣಿಯುವುದು ಯಾವಾಗಲೂ ಚಂದ ಇರಬೇಕು ಅಂತ ಹೇಳ್ತಾರೆ ಚಂದ ಇದ್ದೇ ಇರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಶಾಸ್ತ್ರದ ಪ್ರಕಾರ ನಟನ ಲಕ್ಷಣ ನಟಿಯ ಲಕ್ಷಣ ಹೀಗೆ ನೋಡ್ತೀನಿ ನೀನು ಕುಣಿಯುವುದು ನಿಜವಾಗಿ ಚಂದ ಇದ್ದೀನಿ ಪ್ರತ್ಯಕ್ಷ ಘೋರ ಮೋಹಿನಿಯಾಗಿ ಅಲ್ಲ ಸುರನಾರಿಯಾಗಿರುವಂತ ಕಂಬೆ ಓಶಿ ಮೇಳಕ್ಕೆ ದೇವತನೇ ಅಂತಾಜಿ ಮುಂದುಗೋಶಿ ಬಹಳ ಚಂದ ಅಂತೆ ನಾನು ನೋಡಲಿಲ್ಲ ನನ್ನ ಅಪ್ಪನಿಗೂ ಗೊತ್ತಿಲ್ಲ ನೋಡಿದವ್ರು ಯಾರು ಹೇಳಿದ್ದಲ್ಲ ಎಲ್ಲ ನೋಡಿದ್ರೆ ಹೇಳ್ತಾ ಇದ್ದಾರೆ ಅದು ಚಂದಕ್ಕೆ ಉಪಮೆ ಅವಳಿಗೆ ಇದನ್ನು ನೋಡಿದರೆ ಯಾವ ಲೋಕದಲ್ಲಿ ಓದಿದೆ ಮೇಲಿಂದ ಕೆಳಗೆ ಬಂದವಳು ಕೆಳಗಿಂದ ಎದ್ದು ಬಂದವಳು ಅಥವಾ ಯಾವಾಗಲೂ ಇಲ್ಲೇ ಇದ್ದು ಕುಣಿತ ಹಾಡ್ತಾ ಇರುವವಳು ಹೇಳ್ತೀಯಾ ಜೀವ ಹಸಿಗೆ
ಬರ್ತೀನಿ ಅಂತ ವಿಷಯ ಕೇಳಿದಾಗ ಪೌತಿಕಾನಂದ ದಾಸನಾದೆ ನಾನು ಮಾನಸಿಕ ಒಳ್ಳೆಯದು. ಹಾಗಾಗಿ ಮನವು ಒಟ್ಟಿಗೆ ಯಾರು ವರಿಸೆಯ ಇನ್ನು ನಾನು ಮದುವೆ ಆಗ್ಬಿಡು. ನನ್ನ ಮದುವೆ ಆಗ್ಬೇಕು ಅಂತ ನನ್ನ ಮೈಸೂರು ನಿಮಗೆ ಮಕ್ಕಳು ಅಂತ ಅದು ನಾನೇ ಕೇಳ್ಬೇಕು ಬಂದೆ ಸಹಜ ಇಲ್ಲಪ್ಪ, ಏನು ಹೇಳ್ತೇವೆ ಈ ಕಲಾವಿದರು ಏನು ಹೇಳ್ತೇವೆ ಇಲ್ಲದೆ ಇದೆ ಒಂದು ಪ್ರದರ್ಶನದಲ್ಲಿ ಒಬ್ಬ ಕಲಾವಿದರ ಪಾತ್ರವನ್ನು ನೋಡಿ ಪ್ರೇಕ್ಷಕರಲ್ಲಿ ಪುರುಷರ ಸ್ತ್ರೀಯರು ಸಹಜವಾಗಿ ಆ ಪಾತ್ರವನ್ನು ನೋಡಿ ಮೆಚ್ಚಿ ನಿಮ್ಮ ಪಾತ್ರ ಬಹಳ ಚೆನ್ನಾಗಿದೆ ಅಭಿಮಾನ ತೋರಿಸಿದ್ರೆ ಅವರನ್ನೆಲ್ಲ ಮದುವೆಯಾಗಿ ಕೇಳಬೇಕಾಗ್ತದ. ಹಾಗಾಗಿ ನಾನು ಸಹಜವಾಗಿ ಒಬ್ಬ ಪ್ರೇಕ್ಷಕರಾಗಿ ಮೆಚ್ಚಿ ಕೇಳಿದೆ ಯಾರು ನೀನು ಕೂಡ ನೋಡಿದ್ದೀನಿ. ಇನ್ನೊಂದು ಬರ್ತಾನೆ ಯಾಕಂದ್ರೆ ಹಿಂಗೆ ಹಾಡು ಹೌದು ಅವ ಆಸಕ್ತನಾಗಿದ್ರೆ ಅವ ಹಾಡಿಗೆ ಮುಂದಾಗ್ತಾನೆ ಹೌದು ನಾ ಕೇಳ್ತೇನೆ ನೀನು ಈಗ ಹಾ. ಹಾಡಿಗೆ ಬಿಟ್ಟರೆ ಅಂದ್ರೆ ಮುರಳಿ ರೋಗವನ್ನು ಮನೋರೋಗ ಅಂತ ಮಾಡ್ತಾರೆ. ಮುರಳಿ ರೋಗ ಬೇರೆ, ಮನೋರೋಗ ಬೇರೆ. ಮನೋರೋಗ ಮಾಡಿ ಒಪ್ಪಿಸಿದ್ದಾರೆ, ಮುರಳಿ ರೋಗ ನನ್ನಂತ ಹರಿದಂತ ಒಪ್ಪಿಸಿದ್ದಾರೆ. ಪರೀಕ್ಷೆ ತಿಳ್ಕೊಂತ ಇನ್ನು ನೋಡೋದಕ್ಕಾಗಿ ಬಂದವನೇ ಅಲ್ಲ. ಹೌದೌದು. ಅಂದ್ರೆ ಅಮ್ಮನ ಮದುವೆ ನೀನು ತಪ್ಪಾಗಿ ತಿಳಿಯಬೇಡ. ನನಗೆ ಒಳ್ಳೆ ಕೆಲಸ ಉಂಟು, ನನಗೂ ನೀವು ಸಂಬಂಧ ಆಗಬೇಕು. ಸ್ವಲ್ಪ ಯೋಚನೆ ಮಾಡಿ. ನೀನು ಹೀಗೆ ಸ್ವಲ್ಪ ಸ್ವಲ್ಪಕ್ಕೆ ಸೇರಿದವರು ಮೊದಲೇ ನೀನು ಜಾತಿ ಸಿಟ್ಟೆಚ್ಚು ಎಲ್ಲಿಯಾದರೂ ಮೊರವಿದಾಗ ಕೇಳುತ್ತಾರೆ ಒಪ್ಪಿ ತಪ್ಪಿಯೋ ಕಡಿಯೋ ಕಾಲು ನಿನ್ನ ಮೈಗೆ ಸೋಕಿತು ಅಂತಾದರೆ ಗಂಡ ಗಂಡನಿಗೆ ಗಂಡ ಮತ್ತೆ ಹೇಳುವುದೇ ಇಲ್ಲ. ಹಾಗಾಗಿ ವಿಷಯ ಅವನಪ್ಪ ನಾನು ಸಾಯೋದಕ್ಕೆ ಸಿದ್ಧವಿಲ್ಲ. ಹಾಲಿನ ಹೊರಗಿದ ನಿನಗೆ ಹಾಲಿನ ವಿಷಯವಾಗಿ ಕೊಡುತ್ತೆ. ಗುರುಗಳನ್ನೇ ಹೋಗುವಂತಹ ನಿನಗೆ ವಿಷ ಸೋಕಿ ಉಂಟೆ. ಓ ನಾರಾಯಣ, ಮಾಧವ, ಅಚ್ಯುತ, ನೀನು ಯಾರನ್ನು ನಾನು ಬರೀತೆ ನಾನು ನೋಡು ಸ್ವೀಕರಿಸಿ ನನ್ನನ್ನ
ಆದಿದಂದನೆಯಿಂದ ಭಾತಿಯ ಶ್ರೀನಿಕೇತನೆಯಿಂದ ನಾಳೆಗೆ ರಾಣಿ ಮೋದಕರಿಗೆ ಕಾರ್ಯದ ಭಾರ ಇರುವುದೆನಗೆ ರಾಣಿ ಮೋದಕರಿಗೆ ಕಾರ್ಯದ ಭಾರ ಇರುವುದೆನಗೆ ನೀ ಅಳುಗದಿರು ನೀ ಅಳುಗದಿರು ನಿನಗೆ ಹಸಿರು ನಿಶಾನೆ ತೋರುವೆ ನೀ ಅಳುಗದಿರು ನಿನಗೆ ಹಸಿರು ನಿಶಾನೆ ತೋರುವೆ ಕೇವಲ ಕಾಮಗಳಾಗಿ ದೈಹಿಕವಾದಂತಹ ಕಾಮದೃಷ್ಟಿಯನ್ನು ನೀಗಿಸಿಕೊಳ್ಳುವುದಕ್ಕೆ ಬೇಕಾಗಿ ನನ್ನನ್ನು ನೀನು ಬಯಸುತ್ತಾ ಇರುವುದಲ್ಲ. ಹೌದು, ಜೀವನದ ಪೂರ್ಣತೆಗೆ ಕಣ್ಣು ಹೆಣ್ಣು ವಿವಾಹ ಮಾಧ್ಯಮದ ಮೂಲಕ ಒಂದಾಗಬೇಕು. ಹಾಗಾಗಿಯೇ ಭೂಲೋಕದಲ್ಲಿ ಧನ್ಯವ ಗೃಹಸ್ಥಾಶ್ರಮ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಬೇಕು ಅಂತಾದ್ರೆ ವಿವಾಹ ಆಗಬೇಕು. ನಾನು ಇಲ್ಲಿಯೇ ತನಕ ವಿವಾಹಿತ ಹೌದು, ಆದರೆ ನನ್ನನ್ನು ಕೇವಲ ಒಬ್ಬ ಮಾನವ ಅಂತ ನೀವು ತಿಳ್ಕೊಳ್ಳಿಲ್ಲ. ವೈಕುಂಠಾಧಿಪತಿಯಾದಂತಹ ನಾರಾಯಣನೇ ನಾನು. ಅವನಿಗೆ ವಿಷದ ಭಯ. ಹೌದು, ವಿಷದ ಪ್ರತೀಕವಾಗಿರುವಂತಹ ಹಾವು, ಅಮೃತದ ಪ್ರತೀಕವಾಗಿರುವಂತಹ ಗರುಡ ಹಾವಿನ ಮೇಲೆ ಶಯನ ಮಾಡ್ತಾನೆ, ಗರುಡನ ಮೇಲೆ ವಿಹರಿಸ್ತಾನೆ. ಅಂದ್ರೆ ವಿಷವನ್ನು ಕುಡಿದು ಅಮೃತ ಸೇವನೆ ಮಾಡಿ ತಾನು ಹಾರಾಡ್ತಾ ವಿಹರಿಸುತ್ತಾನೆ. ಇದು ಸಾಮಾನ್ಯ ಮಾನವರಿಗೆ ಸಾಧ್ಯ ಇಲ್ಲ, ನಾರಾಯಣನಿಗೆ ಮಾತ್ರ ಸಾಧ್ಯ. ಗೊತ್ತಿದೆ, ಸಂತೋಷ ಆಯಿತು. ವಿಷ ಮತ್ತು ಅಮೃತವನ್ನು ಯಾವಾಗ ಸಮಾನತೆಯ ಭಾವನೆಯನ್ನು ನೋಡ್ತಾನೋ ಅವನೇ ನಾರಾಯಣ. ನನ್ನನ್ನು ವಿವಾಹವಾಗುವುದಕ್ಕೆ ನಿಮಗೆ ಹಸಿರು ವಿಷಯ ತೋರಿಸ್ತೇನೆ. ಅದು ಈಗ ನಾಳೆ ನಮ್ಮ ಓಡಾಡಿಸಲಾಗುವ ಸಂದರ್ಭ. ಅವಳಲ್ಲಿ ಕಾರ್ಯಾಚರಣೆಯನ್ನು ನಾನು ಮಾತುಕತೆ ನಡೆಸಿದ ಮೇಲೆ ಸಂದರ್ಭೋಚಿತವಾಗಿ ವಿಷಯವನ್ನು ಪುಸ್ತಕಕ್ಕೆ ನೋಡ್ತೇನೆ. ಆಗುವುದಿಲ್ಲ. ಸರಿ, ಒಮ್ಮೆ ಆಗ್ತದೆ ಅಂತಾದ್ರೆ ನನಗೆ ಹಸಿರು ವಿಷ ತೋರಿಸಿದ್ದೆ ಶಂಕರ ಅದು ನನ್ನದೇ ಉಂಟು. ಕೃಷ್ಣನೆಂದ್ರೆ ನೀನೆಯೋ? ಹಾಗಾದ್ರೆ ಕೇಳು. ಕೃಷ್ಣ ನೀನೇ ಆದ್ರೆ ಕೇಳು. ಕಪಟ ಮೋಸ ವಂಚನೆ ಇದನ್ನೆಲ್ಲ ಮೈಗೂಡಿಸಿಕೊಂಡವನಂತೆ ನೀನು. ನಿನ್ನ ಯಾವ ಕಪಟವೂ ಇಲ್ಲಿ ನಡೆಯುವುದಿಲ್ಲ. ಯಾಕೆ ಅಂತ ಹೇಳು. Chapter
ನನ್ನ ಮಗಳೊಂದಿಗೆ ಮದುವೆ ಮಾಡಿಸುವುದಕ್ಕಾಗಿ ನಾನು ಕರೆದದ್ದು ತಪ್ಪೇ. ಆ ಕಾರಣದಿಂದ ಯಾವ ಕಾರಣಕ್ಕೂ ನಿನ್ನ ಕೇಳಿಕೆಗೆ ಪುರಸ್ಕಾರ ಸಿಗಲಿಲ್ಲ. ನೀನು ಗುರುವಿಗೆ ಮಾರುವುದಿಲ್ಲ, ನಾನು ಕೊಡುವುದಿಲ್ಲ ಅಂತ ಹೇಳ್ತಾ ಇದ್ದೇನೆ. ಆದರೆ ಹೀಗೆ ಮಾಡಬಹುದು. ಆದರೆ ನಿನ್ನ ದಾರಿಗೆ ಬರೋಣ. ನೀನೊಂದು ಕೆಲಸ ಮಾಡು. ನೀನೊಬ್ಬ ಸಮರ್ಥನೆ ಆದರೆ ಆ ಪುನರ್ತತ್ವದಲ್ಲಿ ನೀನು ಮಲ್ಲ ಯುದ್ಧ ಮಾಡಬೇಕು. ಆ ಮಲ್ಲ ಯುದ್ಧದಲ್ಲಿ ನೀನು ಅವನನ್ನ ಜಯಿಸಿದ್ದೇ ಆಗಲಿ, ಅವನನ್ನ ನೀನು ಸೋಲಿಸಿದ್ದೇ ಆಗಲಿ, ನಾನು ಅವನನ್ನು ನಿರ್ವಹಿಸುತ್ತೇನೆ. ಏನು? ಇದು ನನ್ನ ಧರ್ಮ. ಒಳ್ಳೆಯ ಮಾತುಗಳು ಅವನನ್ನು ಒಪ್ಪಿಸಿದೆ ಸರಿ. ಅದು ಅಲ್ಲವಾಗಿ ನನ್ನ ಪುರವನ್ನೇ ಸುಟ್ಟು ಬಿಟ್ಟೆ. ವಸುದೇವನ ಸುತ ಏ ಸ್ಥಳ ನನ್ನದ್ದು. ಬಹಳ ಮಾತಾಡಿದ್ದೇನು? ಬಹುಶಃ ನನ್ನ ಯೋಗ್ಯತೆ ನಿನಗೆ ಅರಿಯದು. ನಾಗಪಾಶದಿಂದ ನಿನ್ನ ಬಿಗಿದು ಕೆಡುತ್ತೇನೆ ಈಗ. ನಮ್ಮಲ್ಲಿ ನಡೆಯಲಿಕ್ಕಿಲ್ಲ. ದೇವರು ನಿಮ್ಮಲ್ಲಿ ನಡೆಯಿತು. ನಿನ್ನಲ್ಲಿ ಯುದ್ಧವನ್ನು ಮಾಡಿ ಎಲ್ಲಿಯೂ ನಡೆಸೇನು? ಮಾತೆಯ ಕ್ಷಮಿಸು ನೀಡಿದರು, ಮಾತೆಯ ಕ್ಷಮಿಸು ನೀಡಿದರು. ನೀನು ಅವಕಾಶಕ್ಕೆ ಬೇಕು. ಮಾಧವ ಆ? ಮಾಧವ ಕ್ಷಮಿಸು. ನಿಮ್ಗೇನ್ ಬೇಕಾದ್ರು ಯಾರೇ ಆಗಲಿ ನಾನು ಹೋಗ್ತೇನೆ. ಹಾಗಲ್ಲ, ಮುಗಲ್ ತಪ್ಪಿದ್ದಾನೆ, ಅವನಿಗೆ ಆಯ್ತು, ಅವನಿಗೆ ಆಯ್ತೇವೆ. ನನ್ನ ಸ್ಥಿತಿಯಲ್ಲಿ ಅಹಂಕಾರವಂತರಾಗಿ ನಿಮ್ಮ ಸ್ಥಿತಿಗೆ ವರ್ತನೆ ತೋರ್ತಾ ಇದ್ದಾರೆ. ಅವರಿಗೂ ಅವನಿಗೂ ಎಷ್ಟು ವ್ಯತ್ಯಾಸ. ನೀನು ಅವಳ ಮಗಳೇ ಹೋಗ್ತಾರೋ ಅಂತ ಅನುಮಾನ. ಯಾಕೆ? ಎಷ್ಟು ಅಹಂಕಾರ ಸ್ವಲ್ಪ ಅವನಿಗೆ, ಎಷ್ಟು ವಿನಯ ಹೇಳಿ. ನೀನು ಯಾರಿಂದ ಯೋಗ್ಯತೆಯನ್ನು ತಿಳ್ಕೊಳ್ತೇ ಮಾತಾಡ್ತಾ ಇದ್ದಾರೆ. ಅಮ್ಮ ಸತ್ಯ ವಿಷಯ ಹೇಳಿಲ್ಲ. ಏನು? ನಿನಗೆ ಅವನು ಯಾರು ಅಂತ ಗೊತ್ತಿಲ್ಲ. ಹಾ. ನಾನು ಇನ್ನೇ ತಿಳ್ಕೊಂಡಿದ್ದೇನೆ. ಹಾ. ಅವನು ಯಾರು? ನಿನ್ನೆ ಹೌದು. ನಿನ್ನೆ ಅವನು ಹೋಗಿರುವುದು ನಿನ್ನೆ.
ನೀನು ಹಿಂದೆ ಇದ್ದಿರೋದು ಮತ್ತೆ. ಹಾ? ವಸತಿ ಗೃಹದಲ್ಲಿ ವ್ಯವಸ್ಥೆ ಮಾಡ್ತಾರೆ, ನಾಳೆ ನೋಡ್ಕೊಂಡು ಅಂತ ಹೇಳಿದ್ರು. ಹೌದು. ಹಾಗಾಗಿ ನಾನು ನಿನ್ನೆ ನೋಡ್ಕೊಂಡೆ. ಓ, ಹಾಗಾದ್ರೆ ವಸತಿ ಗೃಹದಲ್ಲಿ ಮೊದಲೇ ನೀವು ಬೈಲು ಸಂಧಿಸಿದ್ದೀರಿ ಅಂತ ಆಯ್ತು. ಹೌದು. ಯಾಕೆ ಹೇಳಿ ಹೋದದ್ದು? ಅವರನ್ನು ನೋಡ್ಬೇಕು ಅಂತ. ಹೌದಾ? ನಾನು ನಿಜವಾಗಿ ಹಾ. ಕ್ರಿಸ್ತನನ್ನು ಕಾಣಬೇಕು, ಅವರನ್ನು ಸೇರಬೇಕು ಅಂತ ಇದ್ದವಳು. ಹಾ. ಬಯಸದೇ ಬಂದ ಭಾಗ್ಯದ ಹಾಗೆ ನಿನ್ನ ಮನೆಯವರೆಗೆ ಬಂದಿದ್ದ. ಹಾ. ಅವನು ಯಾರೋ ಯೋಗ್ಯತೆ ಏನು ಅಂತ ನೀನು ತಿಳ್ಕೊಂಡಿಲ್ಲ. ಆದ್ರೆ ನಾನು ತಿಳ್ಕೊಂಡು ಸರ್ವ ಸಮರ್ಪಣಾ ಭಾವದಲ್ಲಿ ನಾನು ಅವನನ್ನ ಸೇರಿ ಹೋಗುತ್ತೇನೆ. ನನ್ನಿಂದ ಅಪರಾಧವಾಗಿ ಹೋಯಿತು. ಹಾ. ಪುರುಷರ ಯಾವುದೇ ಆಶ್ರಯದ ಅಗತ್ಯ ಏನೆನ್ನುವ ಹಾಗೆ ಆನೇತಾರನಾಗಿ ಅಧಿಕಾರವನ್ನು ನಡೆಸಿಕೊಂಡು ಬಂದವಳು ನಾನು. ಈಗ ನನಗೆ ಜ್ಞಾನೋದಯವಾಯಿತು. ಹಾ. ಸ್ತ್ರೀಯೊಬ್ಬಳಿಂದ ಏನನ್ನು ಸಾಧಿಸುವುದಕ್ಕೆ ಸಾಧ್ಯ ಇಲ್ಲ. ಇಬ್ಬರು ಜೊತೆಯಾಗಿ ಸಾಗಿದ್ರೆ ಮಾತ್ರ ಲೋಕದಲ್ಲಿ ಮಂಡಿ ಹೋಗುವುದಕ್ಕೆ ಸಾಧ್ಯ. ಹೌದು. ನನ್ನ ಅಪರಾಧವನ್ನು ಕ್ಷಮಿಸಬೇಕು ಅಂತ ಹೇಳಿಕೊಳ್ಳುತ್ತೇನೆ. ಖಂಡಿತ ಕ್ಷಮಿಸುತ್ತೇನೆ. ನಿನ್ನ ಮಗಳನ್ನೂ ಮದುವೆ ಆಗ್ತೇನೆ. ಈಗಲ್ಲ, ಹಾ. ನಾನು ಮಾಡಬೇಕಾದದ್ದು ಹ್ಮ್. ನಾಟಕ ವಿದ್ಯಾರ್ಥಿಯಾಗಿ ಗುರುದಕ್ಷಿಣೆ ಒಪ್ಪಿಸಬೇಕು. ಉನ್ನತತ್ವವನ್ನು ಕೊಡಲೇಬೇಕು. ಕೊಡ್ತೀಯಾ? ಪುನರ್ದತ್ತನನ್ನು ಕೊಡ್ತೇನೆ, ಹಾ. ನನ್ನ ಮಗಳನ್ನು ಕೊಡ್ತೇನೆ, ಹಾ. ನನ್ನ ಪುರವನ್ನು ನಿನಗೆ ಕೊಡ್ತೇನೆ, ಎಲ್ಲ ನಿನಗೆ. ಸರಿ. Shubha